Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-suitable dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಭಾರತದ ಆಪರೇಷನ್ ಸಿಂಧೂರ್ 8 ಸುಧಾರಿಸಿಕೊಳ್ತಿರೋ ಪಾಕ್ ಸೇನೆ ಈಗ ಮತ್ತೆ ಭಾರತವನ್ನ ಕೆಣಕಿದೆ. ಜೈಷ್ ಲಷ್ಕರ್ ಉಗ್ರರು ಪಾಕ್ ಸಾಕಿದ ಜಂತುಗಳು ಅಂತ ಗೊತ್ತು. ಆದ್ರೆ ಈಗ ನೋಡಿದ್ರೆ ಪಾಕ್ ಸೇನೆನೇ ಉಗ್ರರು ಸಾಕಿದ ಗಿಣಿಯಂತೆ ಅವರ ಮಾತನ್ನ ರಿಪೀಟ್ ಮಾಡಿದೆ. ಪಾಕ್ ಸೇನಾ ವಕ್ತಾರ ಲೆಫ್ಟಿನೆಂಟ್ ಜನರಲ್ ಅಹ್ಮದ್ ಶರೀಫ್ ಚೌಧರಿ, ನೀವು ನಮಗೆ ಹರಿಯೋ ನೀರನ್ನ ನಿಲ್ಲಿಸಿದ್ರೆ ನಾವು ನಿಮ್ಮ ಉಸಿರನ್ನ ನಿಲ್ಲಿಸ್ತೀವಿ ಅಂತ ಭಾರತಕ್ಕೆ ಬೆದರಿಕೆ ಹಾಕಿದ್ದಾನೆ. ಯೂನಿವರ್ಸಿಟಿ ಈವೆಂಟ್ ಒಂದರಲ್ಲಿ ಈ ಥರ ಬಾಯ್ಬಡ್ಕೊಂಡಿದ್ದಾನೆ. ಭಾರತ ಪಾಕ್ ಜೊತೆಗಿನ ಸಿಂಧೂ ನದಿ ಒಪ್ಪಂದ ರದ್ದು ಮಾಡಿರೋದಕ್ಕೆ ಈ ಥರ ಅರ್ಚಾಡಿದ್ದಾನೆ. ಚೌಧರಿ ಹೀಗ್ ಹೇಳಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾಗಿದೆ. ಗಮನಿಸಬೇಕಾದ ಅಂಶ ಅಂದ್ರೆ ಪಾಕ್ನಲ್ಲಿ ಅಡಗಿ ಕೂತಿರೋ ಭಾರತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಉಗ್ರ ಲಷ್ಕರ್ ಮುಖ್ಯಸ್ಥ ಹಫೀಜ್ ಸಯ್ಯದ್ ಕೂಡ 2012ರಲ್ಲಿ ಇದೇ ತರ ಮಾತನಾಡಿದ್ದ. ಭಾರತ ನೀರನ್ನ ನಿಲ್ಲಿಸಿದ್ರೆ ನಾವು ದೇವರ ಇಚ್ಛೆಯಂತೆ ನಿಮ್ಮ ಉಸಿರನ್ನ ನಿಲ್ಲಿಸ್ತೀವಿ, ಆಗ ನೀರಿನ ಬದಲಾಗಿ ರಕ್ತ ಹರಿಯುತ್ತೆ ಅಂತ ಹೇಳಿದ್ದ. ಈಗ ಪಾಕ್ ಸೇನೆ ದಿಟ್ಟು ಅದೇ ಹೇಳಿಕೆ ನೀಡಿದೆ. ಈ ಮೂಲಕ ಪಾಕ್ ಸೇನೆಗೂ ಉಗ್ರ ಸಂಘಟನೆಗಳ ವಿಚಾರಧಾರೆಗೂ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ಜಗಜ್ಜಾಹಿರು ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅಫ್ಘಾನಿಸ್ತಾನ ಕೂಡ ಪಾಕ್ನ ಉಗ್ರವಾದವನ್ನ ಬೊಟ್ಟು ಮಾಡಿ ತೋರಿಸಿದೆ. ಅಫ್ಘಾನ್ ರಾಜಕಾರಣಿ ಮರಿಯಂ ಸೊಲೈಮಂಕಿಲ್ ಕೂಡ ಪಾಕ್ ಸೇನೆ ಉಗ್ರರೊಂದಿಗೆ ಸ್ಕ್ರಿಪ್ಟ್ ಶೇರ್ ಮಾಡ್ಕೊಂಡಿರೋ ತರ ಅನಿಸ್ತಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ಉಗ್ರರನ್ನ ಪೋಷಿಸೋ ಪಾಕ್ ಮುಖವಾಡ ಮತ್ತೊಮ್ಮೆ ಜಗತ್ತಿನ ಮುಂದೆ ಕಳಚಿ ಬಿದ್ದಂತಾಗಿದೆ. ಇನ್ನು ಪಾಕ್ ವಿರುದ್ಧದ ಸಂಘರ್ಷ ಕೊಂಚ ತಣ್ಣಗಾಯಿತು ಅನ್ನೋವಷ್ಟರಲ್ಲಿ ಅತ್ತ ನೇಪಾಳ ಗಡಿಯಲ್ಲೂ ಭಾರತೀಯ ಸೇನೆ ಭಾರೀ ಕಟ್ಟೆಚ್ಚರ ವಹಿಸುತ್ತಿರೋದು ಗೊತ್ತಾಗಿದೆ. ಪಾಕ್ ಬಾಂಗ್ಲಾದ ಒಳನುಸುಳುಕೋರರೆಲ್ಲ ನೇಪಾಳ ಗಡಿಯಿಂದ ಭಾರತಕ್ಕೆ ಬರೋಕೆ ಯತ್ನಿಸುತ್ತಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಯುಪಿಯ ಬಹರೇಚ್, ಗೋಂಡಾ ಮತ್ತು ಬರ್ಲಾಂಪುರ್ ಜಿಲ್ಲೆಗಳ ಗಡಿ ಮೂಲಕ ಸುಮಾರು 35 ಜನ ಒಳನುಸುಳುಕೋರರು ಭಾರತಕ್ಕೆ ಬರೋಕೆ ಯತ್ನಿಸಿದ್ರು. ಹೀಗಾಗಿ ಈಗ ನೇಪಾಳ ಗಡಿಯಲ್ಲೂ ಒಳನುಸುಳುವಿಕೆಯ ತಡೆಯೋಕೆ ಹೆಚ್ಚಿನ ಭದ್ರತೆ ನಿಯೋಜನೆ ಮಾಡಲಾಗುತ್ತಿದೆ. ಹೆಚ್ಚುವರಿಯಾಗಿ 1700 ಸಿಬ್ಬಂದಿ ಸೇರಿದಂತೆ ಸದ್ಯ 9000 ಸಶಸ್ತ್ರ ಸೀಮಾ ಬಲ ಎಸ್ಎಸ್ಪಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗುತ್ತಿದೆ. ಜೊತೆಗೆ ಈ ಭಾಗದಲ್ಲಿ ಭದ್ರತಾ ಪಡೆಗಳು ಗಸ್ತು ತಿರುಗೋದನ್ನ ಕೂಡ ಜಾಸ್ತಿ ಮಾಡಿವೆ. ಈ ಮೂಲಕ ಬಾಂಗ್ಲಾ ಪಾಕ್ ಬಳಿಕ ನೇಪಾಳ ಬಾರ್ಡರ್ ಮೇಲೂ ನಮ್ಮ ಸೇನೆ ಹದ್ದಿನ ಕಣ್ಣಿಟ್ಟಂತಾಗಿದೆ. ಭಾರತ ಬಾಂಗ್ಲಾ ರಾಜತಾಂತ್ರಿಕ ಸಂಬಂಧ ಹದಗೆಟ್ಟಿರೋ ಹೊತ್ತಲ್ಲೇ ಬಾಂಗ್ಲಾದ ಯೂನಸ್ ಸರ್ಕಾರ ಮತ್ತೊಂದು ದೊಡ್ಡ ನಿರ್ಧಾರ ತಗೊಂಡಿದೆ. ಭಾರತದೊಂದಿಗಿನ ರಕ್ಷಣಾ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡಿದೆ. ಕೋಲ್ಕತಾ ಮೂಲದ ಪಬ್ಲಿಕ್ ಸೆಕ್ಟರ್ ಶಿಪ್ ಬಿಲ್ಡರ್ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ಜಿಆರ್ಎಸ್ಸಿ ಕಂಪನಿಯೊಂದಿಗಿನ ಸುಮಾರು 180.25 ಕೋಟಿ ಒಪ್ಪಂದವನ್ನ ಬಾಂಗ್ಲಾ ಕೈಬಿಟ್ಟಿದೆ. ಇದು ಕೇಂದ್ರ ರಕ್ಷಣಾ ಇಲಾಖೆ ಅಡಿ ಬರುತ್ತೆ. ಈ ಕಂಪನಿಯೊಂದಿಗೆ ಬಾಂಗ್ಲಾ ಟಗ್ ಬೋಟ್ ನಿರ್ಮಾಣದ ಒಪ್ಪಂದ ಮಾಡಿಕೊಂಡಿತ್ತು. ಟಗ್ ಬೋಟ್ ಅಥವಾ ಟೋ ಬೋಟ್ ಅಂದ್ರೆ ಬಂದರುಗಳಲ್ಲಿ ದೊಡ್ಡ ಹಡಗುಗಳನ್ನ ತಳ್ಳಲು ಅಥವಾ ಎಳೆಯಲು ಬಳಸುವಂತಹ ಸಣ್ಣ ಮೋಟಾರು ಬೋಟ್ಗಳು. ಇವುಗಳನ್ನ ಡಾಕಿಂಗ್, ಅನ್ಡಾಕಿಂಗ್ ಮತ್ತು ನ್ಯಾವಿಗೇಟ್ ಮಾಡೋಕೆ ಡಿಸೈನ್ ಮಾಡಲಾಗುತ್ತೆ. ಈಗ ಈ ಒಪ್ಪಂದವನ್ನ ಯುಎಸ್ ಸರ್ಕಾರ ರದ್ದು ಮಾಡಿದೆ. ಬಾಂಗ್ಲಾದಿಂದ ಬರೋ ಸರಕುಗಳನ್ನ, ವಿಶೇಷವಾಗಿ ಗಾರ್ಮೆಂಟ್ಸ್ಗಳನ್ನ ಭೂಮಾರ್ಗದಿಂದ ಭಾರತಕ್ಕೆ ಬರದಂತೆ ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ನಿರ್ಬಂಧ ಹೇರಿತ್ತು. ಅಲ್ಲದೆ ಬಾಂಗ್ಲಾಗೆ ನೀಡಿದ್ದ ಟ್ರಾನ್ಸಿಟ್ ಫೆಸಿಲಿಟಿನ ಕೂಡ ಕ್ಯಾನ್ಸಲ್ ಮಾಡಿತ್ತು. ಇದೀಗ ನಾವು ಭಾರತದ ಮೇಲೆ ಪ್ರತಿಕಾರ ತೀರಿಸಿಕೊಳ್ತೀವಿ ಅನ್ನೋ ರೀತಿ ಬಾಂಗ್ಲಾ ಈ ಕ್ರಮ ಕೈಗೊಂಡಿದೆ. ಇನ್ನು ಭಾರತದಿಂದ ದೂರ ಆಗ್ತಿರೋ ಇದೇ ಬಾಂಗ್ಲಾದಲ್ಲಿ ಮತ್ತೆ ರಾಜಕೀಯ ಅಸ್ಥಿರತೆ ಉಂಟಾಗೋ ತರ ಕಾಣಿಸ್ತಿದೆ. ಸೇನೆ ವಿರುದ್ಧನೇ ಮತ್ತೊಂದು ಚಳುವಳಿ ಶುರುವಾಗೋ ಲಕ್ಷಣ ಕಾಣಿಸ್ತಿದೆ. ಬೇಗ ಚುನಾವಣೆ ನಡೆಸಿ ಅಂತ ಬಾಂಗ್ಲಾ ಸೇನೆ ಬೆದರಿಸಿದ ಬೆನ್ನಲ್ಲೇ ಮೊಹಮ್ಮದ್ ಯೂನಸ್ ಬಾಯಲ್ಲಿ ರಾಜೀನಾಮೆ ಮಾತು ಕೇಳಿಬಂದಿದೆ. ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರರ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಯೂನಸ್ ಬೆದರಿಕೆ ಹಾಕಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬರ್ತಿದೆ. ಯೂನಸ್ ಅವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಕೆಲಸ ಮಾಡೋಕೆ ಸಾಧ್ಯವಾಗ್ತಿಲ್ಲ. ಯಾವ ಪಕ್ಷಗಳು ಅವರಿಗೆ ಸಹಕಾರ ನೀಡುತ್ತಿಲ್ಲ. ಹೀಗಾಗಿ ಅವರು ರಿಸೈನ್ ಮಾಡೋಕೆ ಮುಂದಾಗಿದ್ದಾರೆ ಅಂತ
ಅಲ್ಲಿನ ನ್ಯಾಷನಲ್ ಸಿಟಿಜನ್ ಪಾರ್ಟಿ ಲೀಡರ್ ನಹೀದ್ ಇಸ್ಲಾಂ ಹೇಳಿದ್ದಾರೆ. ಅಂದಹಾಗೆ ಈ ನಹೀದ್ ಕಳೆದ ವರ್ಷ ಶೇಖ್ ಹಸೀನಾ ವಿರುದ್ಧ ನಡೆದ ಪ್ರತಿಭಟನೆಯ ನೇತೃತ್ವ ವಹಿಸಿದ್ರು. ಹೀಗಾಗಿ ಇವರ ಮಾತಿಗೆ ಬಹಳ ಮಹತ್ವ ಇದೆ. ಅದರಲ್ಲೂ ಬುಧವಾರವಷ್ಟೇ ಬಾಂಗ್ಲಾದ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರ ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿ ಬೇಗ ಚುನಾವಣೆ ನಡೆಸಿ ಅಂತ ಢಾಕಾದಲ್ಲಿ ಭಾರೀ ಪ್ರತಿಭಟನೆ ನಡೆಸಿತ್ತು. ಬಾಂಗ್ಲಾ ಸೇನಾ ಮುಖ್ಯಸ್ಥರು ಕೂಡ ಬೇಗ ಚುನಾವಣೆ ನಡೆಸಿ ಮತ್ತು ಮಯನ್ಮಾರ್ನ ರಾಖೇನ್ ಪ್ರಾಂತ್ಯಕ್ಕೆ ಕಾರಿಡಾರ್ ನಿರ್ಮಾಣ ಮಾಡೋ ನಿರ್ಧಾರದಿಂದ ಹಿಂದೆ ಸರಿಯಿರಿ ಅಂತ ವಾರ್ನಿಂಗ್ ನೀಡಿದ್ರು. ಬಾಂಗ್ಲಾದಲ್ಲಿ ಚುನಾಯಿತ ಸರ್ಕಾರ ಇಲ್ಲ ಅಂತೇಳಿ ಅಂತಾರಾಷ್ಟ್ರೀಯ ಸಮುದಾಯ ಕೂಡ ಯುನಸ್ ಸರ್ಕಾರವನ್ನ ಕಡೆಗಣಿಸೋಕೆ ಶುರು ಮಾಡಿತ್ತು. ಹೀಗಾಗಿನೇ ಯುನಸ್ ಮೇಲೆ ಭಾರೀ ಒತ್ತಡ ಕ್ರಿಯೇಟ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಯೂನಸ್ ಈ ತರ ಹೇಳಿರೋದು ಭಾರೀ ಚರ್ಚೆಗೆ ಕಾರಣವಾಗ್ತಿದೆ. ಬಾಂಗ್ಲಾ ಸೇನೆ ವಿರುದ್ಧನೇ ಮತ್ತೊಂದು ಚಳುವಳಿ ಶುರು ಮಾಡೋಕೆ ಈ ತರ ಮಾತಾಡ್ತಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಇದರ ನಡುವೆ ಯೂನಸ್ ಕೂಡ ತಮ್ಮ ಮಧ್ಯಂತರ ಸರ್ಕಾರದ ಸಲಹೆಗಾರರು ಹಾಗೂ 3 ಸೇನೆಗಳ ಮುಖ್ಯಸ್ಥರೊಂದಿಗೆ ಹೈ ಲೆವೆಲ್ ಮೀಟಿಂಗ್ ನಡೆಸಿದ್ದಾರೆ ಅಂತ ಗೊತ್ತಾಗಿದೆ. ಆದ್ರೆ ಅಲ್ಲೇನಾಗಿದೆ ಅನ್ನೋ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಿದೆ. ಇನ್ನು ಮೇ 24ರಂದು ಬಾಂಗ್ಲಾದ ಇಸ್ಲಾಮಿಸ್ಟ್ಗಳು, ವಿದ್ಯಾರ್ಥಿ ಸಂಘದ ನಾಯಕರುಗಳು ಯೂನಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸೋಕೆ ಕೂಡ ಪ್ಲಾನ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಹೀಗಾಗಿ ಈ ಎಲ್ಲಾ ಕಾರಣಗಳಿಂದ ಬೇಸತ್ತಿರೋ ಯೂನಸ್ ನಾನು ರಾಜೀನಾಮೆ ನೀಡ್ತೀನಿ ಬಿಡಿ ಅನ್ನೋ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಇದೆಲ್ಲದರ ಮಧ್ಯೆ ಬಾಂಗ್ಲಾದ ವಿದೇಶಾಂಗ ಕಾರ್ಯದರ್ಶಿ ಜಶೀಮ್ ಉದ್ದೀನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಯೂನಸ್ ಹಾಗೂ ಬಾಂಗ್ಲಾ ವಿದೇಶಾಂಗ ಇಲಾಖೆ ಸಲಹೆಗಾರ ತೌಹೀದ್ ಹುಸೇನ್ ನಡುವೆ ನನಗೆ ಹೊಂದಾಣಿಕೆಯಾಗ್ತಿಲ್ಲ ಅಂತ ಈ ರಾಜೀನಾಮೆ ನೀಡಿರೋದಾಗಿ ಹೇಳಿದ್ದಾರೆ. ಇನ್ನು ಈ ಜಶೀಮ್ ಉದ್ದೀನ್ರ ಸ್ಥಾನಕ್ಕೆ ಅಮೆರಿಕಾಗೆ ಬಾಂಗ್ಲಾ ರಾಯಭಾರಿಯಾಗಿರೋ ಅಸದ್ ಅಲಂ ಸಿಯಾಮ್ರನ್ನ ನೇಮಕ ಮಾಡಬಹುದು ಎನ್ನಲಾಗ್ತಿದೆ. ಭಾರತದೊಂದಿಗೆ ಪಾಕ್ ಶಾಂತಿ ನಾಟಕ ಶುರು ಮಾಡಿರೋ ಹೊತ್ತಲ್ಲೇ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ನಮ್ಮ ಸಶಸ್ತ್ರ ಪಡೆಗಳ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಹಾಡಿ ಹೊಗಳಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಸಶಸ್ತ್ರ ಪಡೆಗಳು ಭಾರತದ ನಿಜವಾದ ರಕ್ಷಣಾ ಶಕ್ತಿಯನ್ನ ಪ್ರದರ್ಶನ ಮಾಡಿವೆ. ಉಗ್ರರು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದ್ರು, ಆದ್ರೆ ಅದಕ್ಕೆ ಪ್ರತಿಯಾಗಿ ನಾವು ಪಾಕ್ನ ಉಗ್ರವಾದವನ್ನ ನಾಶ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಪಾಕ್ ಭಯೋತ್ಪಾದನೆಯ ಎಲ್ಲಾ ಲಿಮಿಟ್ ಕ್ರಾಸ್ ಮಾಡಿದೆ. ಪಾಕ್ ಸೇನಾಧಿಕಾರಿಗಳು ಉಗ್ರರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಉಗ್ರರಿಗೆ ಆಪರೇಷನ್ ಸಿಂಧೂರ್ ದೊಡ್ಡ ಎಚ್ಚರಿಕೆ. ಈ ಕಾರ್ಯಾಚರಣೆಯಿಂದ ಪಾಕ್ನ ಉಗ್ರ ಮುಖ ಬಯಲಾಗಿದೆ. ಪಾಕ್ ಪ್ರಾಯೋಜಿತ ಭಯೋತ್ಪಾದನೆ ಬಹಿರಂಗವಾಗಿದೆ. ನಮ್ಮ ಸೇನೆ 9 ಟೆರರ್ ಹಬ್ಗಳನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸಿ ಅವುಗಳನ್ನ ಪುಡಿಗಟ್ಟಿದೆ. ನಮ್ಮ ಸಶಸ್ತ್ರ ಪಡೆಗಳ ಶೌರ್ಯಕ್ಕೆ ಸೆಲ್ಯೂಟ್ ಅಂತ ಅಮಿತ್ ಶಾ ದಿಲ್ಲಿಯಲ್ಲಿ ನಡೆದ ಬಿಎಸ್ಎಫ್ ಈವೆಂಟ್ನಲ್ಲಿ ಸೇನೆ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಪಾಕ್ನ ವಕ್ರಬುದ್ಧಿ ಮತ್ತೆ ಬಹಿರಂಗ ಆಗಿದೆ. ಆಪತ್ತಿನಲ್ಲಿದ್ದ ನಾಗರಿಕ ವಿಮಾನಕ್ಕೂ ಪಾಕ್ ಜಾಗ ನೀಡದೇ ಇರೋದು ಈಗ ಬಯಲಾಗಿದೆ. ದಿಲ್ಲಿಯಿಂದ ಜಮ್ಮು ಕಾಶ್ಮೀರದ ಶ್ರೀನಗರಕ್ಕೆ ಹೊರಟಿದ್ದ 220ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದ ಇಂಡಿಗೋ ವಿಮಾನ ಗಾಳಿಯಲ್ಲಿದ್ದಾಗ ಟರ್ಬ್ಯುಲೆನ್ಸ್ಗೆ ಸಿಕ್ಕಾಕೊಂಡಿತ್ತು. ಆಗ ಟರ್ಬ್ಯುಲೆನ್ಸ್ ಅವಾಯ್ಡ್ ಮಾಡೋಕೆ ಪೈಲಟ್ ಪಾಕಿಸ್ತಾನದ ಏರ್ ಸ್ಪೇಸ್ ಬಳಸೋಕೆ ಅನುಮತಿ ಕೊಡುವಂತೆ ಲಾಹೋರ್ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಒತ್ತಾಯಿಸಿದ್ದಾರೆ. ಆದರೆ ಪೈಲಟ್ ಮನವಿನ ಲಾಹೋರ್ ಏರ್ ಟ್ರಾಫಿಕ್ ಕಂಟ್ರೋಲ್ನ ಅಧಿಕಾರಿಗಳು ರಿಜೆಕ್ಟ್ ಮಾಡಿದ್ದಾರೆ ಅಂತ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಡಿಜಿಸಿಎ ಹೇಳಿದೆ. ಅಂದಹಾಗೆ ವಿಮಾನ ಟರ್ಬ್ಯುಲೆನ್ಸ್ಗೆ ಒಳಗಾಗಿದ್ರೂ ಕೂಡ ಪೈಲಟ್ ಸೇಫ್ ಆಗಿ ಲ್ಯಾಂಡ್ ಮಾಡಿದ್ದಾರೆ. ಎಲ್ಲಾ ಪ್ರಯಾಣಿಕರು ಸೇಫ್ ಆಗಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಬ್ರಿಟನ್ ಮತ್ತು ಮಾರಿಷಸ್ ನಡುವೆ ಐತಿಹಾಸಿಕ ಒಪ್ಪಂದವಾಗಿದೆ. ಕೊನೆಗೂ ಬ್ರಿಟನ್ ಚಾಗೋಸ್ ದ್ವೀಪಗಳನ್ನ ಮಾರಿಷಸ್ಗೆ ಹಸ್ತಾಂತರಿಸೋಕೆ ಒಪ್ಪಿಕೊಂಡಿದೆ. ಆದರೆ ಆಯಕಟ್ಟಿನ ಡಿಯಾಗೋ ಗಾರ್ಸಿಯಾ ದ್ವೀಪ ಮಾತ್ರ ಲೀಸ್ಗೆ ಇಟ್ಕೊಂಡಿದೆ. ಅಂದಹಾಗೆ ಹಿಂದೂ ಮಹಾಸಾಗರದ ಮಧ್ಯದಲ್ಲಿರೋ ಚಾಗೋಸ್ ದ್ವೀಪಗಳು ಮೂಲತಃ ಮಾರಿಷಸ್ಗೆ ಸೇರಿದ್ವು. ಆದರೆ 1965ರಲ್ಲಿ ಅಂದ್ರೆ ಮಾರಿಷಸ್ ವಸಾಹತುಶಾಹಿ ಆಡಳಿತದಲ್ಲಿದ್ದಾಗ ಬ್ರಿಟನ್ ಈ ದ್ವೀಪಗಳನ್ನ ವಶಪಡಿಸಿಕೊಂಡಿತ್ತು. ಬಳಿಕ ಇದಕ್ಕೆ ಮಾರಿಷಸ್ ವಿರೋಧ ವ್ಯಕ್ತಪಡಿಸಿದ್ರೂ ಬ್ರಿಟನ್ ಬಿಟ್ಕೊಟ್ಟಿರಲಿಲ್ಲ. ಆದರೆ 2019ರಲ್ಲಿ ಇಂಟರ್ ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಬ್ರಿಟನ್ಗೆ ಉಗಿದು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದೀರಿ, ಬಿಟ್ಕೊಡಿ ಅಂತ ಹೇಳಿದ ಮೇಲೆ ಬದಲಾವಣೆಗಳು ಶುರುವಾಗಿದ್ವು. ನಂತರ ವಿಶ್ವಸಂಸ್ಥೆಯಲ್ಲಿ ಕೂಡ ಚಾಗೋಸ್ ದ್ವೀಪ ಬಿಟ್ಕೊಡೋಕೆ ರೆಸಲ್ಯೂಷನ್ ಪಾಸ್ ಮಾಡಲಾಗಿತ್ತು. ಬ್ರಿಟನ್ ಈ ದ್ವೀಪಗಳಲ್ಲಿದ್ದ ಚಾಗೋಸಿಯನ್ನರನ್ನ ಬಲವಂತವಾಗಿ ಸ್ಥಳಾಂತರ ಮಾಡಿತ್ತು. ಈಗ ಕೊನೆಗೂ ಮಾರಿಷಸ್ಗೆ ಚಾಗೋಸ್ ದ್ವೀಪವನ್ನ ಹಸ್ತಾಂತರಿಸಿದೆ. ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಹಸ್ತಾಂತರ ಆದೇಶ ಫೈನಲೈಸ್ ಮಾಡಿದ್ದಾರೆ. ಆದರೆ ಇಲ್ಲಿರೋ ಡಿಯಾಗೋ ಗಾರ್ಸಿಯಾ ದ್ವೀಪವನ್ನ ಮಾತ್ರ ಬ್ರಿಟನ್ ಮಾರಿಷಸ್ನಿಂದ 99 ವರ್ಷಗಳ ಅವಧಿಗೆ ಲೀಸ್ಗೆ ಪಡ್ಕೊಂಡಿದೆ. ಯಾಕಂದ್ರೆ ಹಿಂದೂ ಮಹಾಸಾಗರದಲ್ಲೇ ಅತ್ಯಂತ ಆಯಕಟ್ಟಿನ ಜಾಗ ಇದು. ಇಲ್ಲಿ ಅಮೆರಿಕ ಮತ್ತು ಬ್ರಿಟನ್ನ ಜಂಟಿ ಸೇನಾ ನೆಲೆ ಇದೆ. ಹೀಗಾಗಿ ಬ್ರಿಟನ್ ಇದೊಂದು ದ್ವೀಪ ಇಟ್ಕೊಂಡಿದೆ. ಇದಕ್ಕಾಗಿ ಪ್ರತಿ ವರ್ಷ ಮಾರಿಷಸ್ಗೆ ಸುಮಾರು $136 ಮಿಲಿಯನ್ ಹಣ ನೀಡಲಿದೆ. ಈ ಒಪ್ಪಂದದ ಬಗ್ಗೆ ಮಾರಿಷಸ್ ಪ್ರಧಾನಿ ನವೀನ್ ರಾಮಗೂಲಂ ರಿಯಾಕ್ಟ್ ಮಾಡಿ ಇದು ಮಾರಿಷಸ್ನ ಗ್ರೇಟ್ ವಿಕ್ಟರಿ ಅಂತ ಹೇಳಿದ್ದಾರೆ. ಇನ್ನು ಭಾರತ, ಅಮೆರಿಕ ಸೇರಿ ಹಲವು ರಾಷ್ಟ್ರಗಳು ಈ ಒಪ್ಪಂದವನ್ನ ಸ್ವಾಗತಿಸಿವೆ.
ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾಲಯ ವಿದೇಶಿ ವಿದ್ಯಾರ್ಥಿಗಳನ್ನ ನೇಮಿಸಿಕೊಳ್ಳದಂತೆ ಟ್ರಂಪ್ ಆಡಳಿತ ನಿರ್ಬಂಧ ಹೇರಿದೆ. ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಹಿಂಸಾಚಾರ, ಯಹೂದಿ ವಿರೋಧಿ ಚಟುವಟಿಕೆ ನಡೀತಾ ಇದೆ. ಅಲ್ಲದೆ ಯೂನಿವರ್ಸಿಟಿ ಆಡಳಿತ ಚೀನಾ ಕಮ್ಯುನಿಸ್ಟ್ ಪಾರ್ಟಿಯೊಂದಿಗೆ ಸಮನ್ವಯ ಸಾಧಿಸೋಕೆ ನೋಡ್ತಿದೆ. ಈ ಕುರಿತು ತನಿಖೆ ನಡೀತಿರೋದ್ರಿಂದ ಈ ಕ್ರಮ ತಗೊಳ್ಳಲಾಗಿದೆ ಅಂತ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಸೆಕ್ರೆಟರಿ ಕ್ರಿಸ್ಟಿ ನೋಮ್ ಹೇಳಿದ್ದಾರೆ. ಒಂದು ವೇಳೆ ವಿದೇಶಿ ವಿದ್ಯಾರ್ಥಿಗಳನ್ನ ನೇಮಿಸಿಕೊಳ್ಬೇಕಂದ್ರೆ 6 ಕಂಡೀಷನ್ಗಳನ್ನ ಹಾಕಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಅಧಿಕೃತ ದಾಖಲೆ, ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್, ಅಲ್ಲದೆ ಕಳೆದ 5 ವರ್ಷದಲ್ಲಿ ಅವರು ಕ್ಯಾಂಪಸ್ ಒಳಗೆ ಅಥವಾ ಹೊರಗೆ ಮಾಡಿರೋ ಕಾನೂನುಬಾಹಿರ ಚಟುವಟಿಕೆಗಳ ಕುರಿತು ಮಾಹಿತಿನ ಸರ್ಕಾರಕ್ಕೆ ಸಲ್ಲಿಸಬೇಕು. ಯಾವುದಾದ್ರೂ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರೆ ಅದರ ಸಂಪೂರ್ಣ ಆಡಿಯೋ, ವಿಡಿಯೋ ಸಾಕ್ಷಿನ ಕೂಡ ಸಬ್ಮಿಟ್ ಮಾಡಬೇಕು. ಒಟ್ಟಾರೆ ವಿದ್ಯಾರ್ಥಿಗಳ ಕಳೆದ 5 ವರ್ಷದ ಸಂಪೂರ್ಣ ಮಾಹಿತಿನ ಸಲ್ಲಿಸಿದ ನಂತರ ಬೇಕಾದ್ರೆ ಅಡ್ಮಿಷನ್ ಮಾಡ್ಕೋಬಹುದು ಅಂತ ಟ್ರಂಪ್ ಆಡಳಿತ ಹೇಳಿದೆ. ಅಂದಹಾಗೆ 2024-25ರ ಶೈಕ್ಷಣಿಕ ವರ್ಷದಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾಲಯಕ್ಕೆ ಒಟ್ಟಾರೆ 24,519 ವಿದ್ಯಾರ್ಥಿಗಳು ಸೇರ್ಪಡೆಯಾಗಿದ್ದಾರೆ. ಈ ಪೈಕಿ 6,800 ವಿದೇಶಿ ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ 788 ಭಾರತೀಯ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಇನ್ನು ಪ್ರತಿ ವರ್ಷ ಭಾರತದಿಂದ ಸುಮಾರು 500ರಿಂದ 800 ವಿದ್ಯಾರ್ಥಿಗಳು ಹಾರ್ವರ್ಡ್ ಯೂನಿವರ್ಸಿಟಿಗೆ ದಾಖಲಾಗ್ತಾರೆ. ಅಮೆರಿಕದಲ್ಲಿ ಇಸ್ರೇಲ್ನ 2 ಅಧಿಕಾರಿಗಳನ್ನ ಉಗ್ರರು ಹತ್ಯೆಗೈದ ಕೇಸ್ನಲ್ಲಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ. ಈ ಸಂಬಂಧ ಗುರುವಾರವಷ್ಟೇ ಓರ್ವ ಶಂಕಿತನನ್ನ ಅರೆಸ್ಟ್ ಮಾಡಲಾಗಿತ್ತು. ಈತನನ್ನ 30 ವರ್ಷದ ಚಿಕಾಗೋ ನಿವಾಸಿ ಎಲಿಯಾಸ್ ರೋಡ್ರಿಗಸ್ ಅಂತ ಗುರುತಿಸಲಾಗಿದೆ. ಬಳಿಕ ಈತನನ್ನ ಅಮೆರಿಕ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ಆಗ ಗಾಜಾ ಮತ್ತು ಪ್ಯಾಲೆಸ್ತೇನ್ಗೆ ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಈ ಕೃತ್ಯ ನಡೆಸಿರೋದಾಗಿ ಎಲಿಯಾಸ್ ಕೋರ್ಟ್ ಮುಂದೆ ಹೇಳ್ಕೊಂಡಿದ್ದಾನೆ. ಅಲ್ಲದೆ ಈತನ ಬ್ಯಾಗ್ ಚೆಕ್ ಮಾಡಿದಾಗ ಇವನು ಘಟನೆ ನಡೆದ ಜಾಗದ ಬಳಿಯ ವಾಷಿಂಗ್ಟನ್ ಡಿಸಿಯ ಜೂಯಿಷ್ ಮ್ಯೂಸಿಯಂ ಈವೆಂಟ್ನ ಟಿಕೆಟ್ ಪಡೆದಿರೋದು ಗೊತ್ತಾಗಿದೆ. ಜೊತೆಗೆ ಈತ ಸೋಷಿಯಲಿಸಂ ಮತ್ತು ಲಿಬರೇಷನ್ PSL ಪಾರ್ಟಿಯೊಂದಿಗೆ ಗುರುತಿಸಿಕೊಂಡಿದ್ದ. ಬ್ಲಾಕ್ ಲೈವ್ಸ್ ಮ್ಯಾಟರ್ BLM ಅನ್ನೋ ಚಳುವಳಿಲೂ ಭಾಗಿಯಾಗಿದ್ದ ಅಂತ ಗೊತ್ತಾಗಿದೆ. ಇನ್ನು ಈ ಕೃತ್ಯದಲ್ಲಿ ಈತನ ಜೊತೆ ಯಾರ್ಯಾರಿದ್ರು ಅನ್ನೋ ಬಗ್ಗೆ FBI ಅಧಿಕಾರಿಗಳು ಈ ಎಲಿಯಾಸ್ನ ವಿಚಾರಣೆ ಮಾಡ್ತಿದ್ದಾರೆ. ಇನ್ನು ಆತ ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿನ ಮುಂದುವರೆಸಿದೆ. ಪರಿಣಾಮ ಕನಿಷ್ಠ 85 ಜನ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನ ನಿರಂತರ ದಾಳಿಯಿಂದಾಗಿ ಇನ್ನೂ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆ ದಟ್ಟವಾಗಿದೆ ಅಂತ ಗಾಜಾ ಆರೋಗ್ಯ ಇಲಾಖೆ ಕಳವಳ ವ್ಯಕ್ತಪಡಿಸಿದೆ. ಮತ್ತೊಂದು ಕಡೆ ಇಸ್ರೇಲ್ನ ಶಿನ್ಬೆಟ್ ಭದ್ರತಾ ಸಂಸ್ಥೆಯ ಮುಖ್ಯಸ್ಥರನ್ನಾಗಿ ಮೇಜರ್ ಜನರಲ್ ಡೇವಿಡ್ ಜಿನಿನ ನೇತನ್ಯಾಹು ನೇಮಕ ಮಾಡಿದ್ದಾರೆ. ಶಿನ್ಬೆಟ್ ಮುಖ್ಯಸ್ಥರಾಗಿದ್ದ ರೋನೆನ್ ಬಾರ್ ಅವರ ಸ್ಥಾನಕ್ಕೆ ಜಿನಿನ ನೇಮಕ ಮಾಡಲಾಗಿದೆ. ಅಂದಹಾಗೆ ಈ ಶಿನ್ಬೆಟ್ ಇಸ್ರೇಲ್ನ ಆಂತರಿಕ ಭದ್ರತೆನ ನೋಡಿಕೊಳ್ಳುತ್ತೆ. ದಕ್ಷಿಣ ಕೊರಿಯಾದಲ್ಲಿದ್ದ ಸುಮಾರು 4,500 ಅಮೆರಿಕ ಸೈನಿಕರನ್ನ ಹಿಂದಕ್ಕೆ ಪಡೆಯೋಕೆ ಟ್ರಂಪ್ ಸರ್ಕಾರ ನಿರ್ಧರಿಸಿದೆ ಅಂತ ವರದಿಯಾಗಿದೆ. ಇವರನ್ನೆಲ್ಲ ಗೌವಾಮ್ ಸೇರಿ ಇಂಡೋ ಪೆಸಿಫಿಕ್ ಪ್ರದೇಶದ ಇತರ ಕಡೆಗಳಲ್ಲಿ ನಿಯೋಜಿಸೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ಇತ್ತೀಚೆಗೆ ಅಮೆರಿಕ ಪಡೆ ನಿರ್ವಹಣೆ ಖರ್ಚನ್ನ ಶೇರ್ ಮಾಡ್ಕೊಳ್ಳೋಕೆ ಮುಂದಾಗಿದ್ವು. ಅದರ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ. ಅಂದಹಾಗೆ ಸದ್ಯ ಅಮೆರಿಕದ ಸುಮಾರು 28,500 ಸೈನಿಕರು ದಕ್ಷಿಣ ಕೊರಿಯಾದಲ್ಲಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.